ಡೂಡ್, ನೀವು ಇಷ್ಟು ಸ್ಮಾರ್ಟ್ ಆಗಿ ಕ್ಯೂಟ್ ಆಗಿದ್ದೀರಾ. ನೀವೇನಾದ್ರೂ ವ್ಲಾಗ್ಸು ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ರೆ ಫುಲ್ ಫಾಲೋವರ್ಸ್ ಬರ್ತಾರೆ. ನಿಮ್ ಫ್ಯಾನ್ಸ್ ಎಲ್ಲ ಬರೀ ಹುಡುಗಿರಾಗಿರ್ತಾರೆ. ಡೂಡ್, ನೀವು ಇವಳ ಮಾತು ಕೇಳ್ಕೊಂಡು ಯಾವಾಗಲೂ ಫೋನ್ ಇಟ್ಕೊಂಡು ಲೂಸ್ ತರ ಆಡ್ಬೇಡಿ. ನಿಮ್ಮ ವಾಯ್ಸ್ ಸೂಪರ್ ಆಗಿದೆ. ನೀವು ಸಂಗೀತ ಕಲೀರಿ. ನಾವಿಬ್ರು ಸರಿಗಮಪ್ಪಾಗಿ ಹೋಗೋಣ. ನಾನ್ ವಿನ್ನರ್, ನೀವ್ ರನ್ನರ್ ಅಪ್. ಓಕೆನಾ? ಹ್ಞೂ ನಿಂಗೊಂದು ಡೋಲ್ ಕೊಡಿಸ್ತೀನಿ, ಇವಳಿಗೊಂದು ಪಿಪಿ ಕೊಡಿಸ್ತೀನಿ. ಇವನಿಗೊಂದು ಲಂಗ ಹಾಕಿಸ್ಬಿಟ್ಟು ತಕ್ಕ ಅಂತ ದೊಂಬರಾಟ ಕುಣಿಸ್ಬಿಡೋಣ. ಆಗ ಫುಲ್ ಫೇಮಸ್ ಆಗೋಗ್ತೀರ. ನಿಮ್ ಮುಖ ನೋಡ್ಕೊಳ್ಳಿ. ಲಾಕ್ಸ್ ಅಂತೆ, ಸಂಗೀತ ಅಂತೆ. ಇಲ್ಲಿ ಕೆಲಸ ನಿಮ್ ತಾತ ಮಾಡ್ತಾನ. ಡೂಡ್, ಅವಳಿಗೆ ನಿಮ್ನ ನೋಡಿದ್ರೆ ಹೊಟ್ಟೆವ್ರಿ. ನಿಮ್ ತರ ಹ್ಯಾಂಡ್ಸಮ್ ಹುಡುಗರು ಅವಳನ್ನ ಮಾತಾಡ್ಸಲ್ಲ ಅಂತ. ಅವಳನ್ನ ನೋಡಿದ್ರೆ ಹುಡುಗರು ಹೆದರ್ಕೊಂಡು ಓಡೋಗ್ತಾರಷ್ಟೇ. ಗೊತ್ತು ಸಖತ್ತಾಗಿ ಗೊತ್ತು. ಇದು ಬಾಯಿ ಅಲ್ಲ, ಬೊಂಬಾಯಿ. ಮಾತಾಡೋ ಅಂದ್ರೆ ಇಡೀ ಟ್ರೈನ್ ಅಷ್ಟು ಉದ್ದ ಮಾತಾಡ್ತಾಳೆ. ಆದ್ರೆ ತಲೆಯಲ್ಲಿ ಬುದ್ಧಿ ಮಾತ್ರ ಇಂಜಿನ್ ತರ ಇಷ್ಟು. ಏಯ್, ಯಾರ್ಗೋ ಬೊಂಬಾಯಿ ಅಂತಿದ್ಯಾ? ನೀನ್ ಕಣೋ ಸೈಲೆಂಟ್ ಶ್ರೀನಿವಾಸ. ಯಾವಾಗ್ಲೂ ಮುಖನ ಇಷ್ಟು ದಪ್ಪ ಇಟ್ಕೊಂಡು ಕಪ್ಪೆ ನುಂಗಿರೋ ತರ ಕೂತಿರ್ತೀಯ. ಸಾಲ್ದು ಅಂತ ನನಗೆ ಹುಡುಗಿರ್ ಕಂಡ್ರೆ ಆಗಲ್ಲ, ನನಗೆ ಹುಡುಗಿರ್ ಕಂಡ್ರೆ ಇಷ್ಟ ಇಲ್ಲ, ಹುಡುಗಿರ್ ಕಂಡ್ರೆ ಅಲರ್ಜಿ ಅನ್ಕೊಂಡು ಸಿಂಗ್ಲಿಕ್ಕನ್. ಏಯ್ ನಿನ್ನ ಮೂತಿ ನೋಡ್ಕೊಂಡಿದ್ಯಾ ಯಾವತ್ತಾದ್ರು? ನಿನ್ನ ಮಾತಿಗೂ ನಿನ್ನ ಮೂತಿಗೂ ಸಂಬಂಧನೇ ಇಲ್ಲ. ಹೆಂಗಿದೆ ಗೊತ್ತಾ ನಿನ್ನ ಮೂತಿ? ಜಜ್ಜೋಗಿರೋ ಚೊಂಬು ಆ ತರ ಇದೆ. ಸೂಪರ್ ಡೂಡ್, ಕಮಾನ್, ನಾವಿದೀವಿ ನಿಮ್ ಜೊತೆ. ಈಗ ಮಾತಾಡು ನೋಡೋಣ. ಯಾವಾಗ್ಲೂ ನಮ್ಮನ್ನ ಹೆದರ್ಸ್ದಂಗಲ್ಲ, ನಮ್ ಡೂಡನ್ ಹೆದರ್ಸೋದು. ಓಹೋ, ಇವನೇನ್ ಲಾಡ್ಲ ಬಕ್ ದಾಸು? ಇವನ್ ಕಂಡ್ರೆ ಹೆದರ್ಕೊಳಕ್ಕೆ ತಗದ್ ಬಿಟ್ಟ ಅಂದ್ರೆ 3 ಜನದ ಮುಖಾನು ವಾಲ್ ಪೋಸ್ಟ್ ಆಗ್ಬಿಡ್ಬೇಕು. ಏಕೆ? ನನ್ನ ಫ್ರೆಂಡ್ಸ್ ಅವರು, ನನ್ನ ಕುಚಿಕುಗಳು, ಅವ್ರಿಗೆ ಬೈತ ನೀನು. ಹೆಂಗಿದೆ ಮೈಗೆ ನಿನಗೆ? ಏಯ್, ನಿನ್ನ ಕಂಡ್ರೆ ಯಾವಳ ಹೆದರ್ತಾಳೆ? ಒಳ್ಳೆ ಸೀದೋಗಿರೋ ಮುದ್ದೆ ಮುಖ ಇದ್ದಂಗಿದೆ.